ಎಲ್ಲ ಕಡೆ ಇವತ್ತು ಮತದಾನದ ಅಧಿಕಾರವನ್ನು ನಾವು ಕೊಟ್ಟಿದ್ದೇವೆ. ಅದರದ್ದು ಮಿಸ್ಯೂಸ್ ಮಾಡಿ ಬೋಗಸ್ ವೋಟಿಂಗ್ ಮಾಡಿ ಇವತ್ತು ಮೋದಿಯವರು ಈ ದೇಶವನ್ನು ಆಳ್ತಾ ಇದ್ದಾರೆ. ಬಂಧುಗಳೇ, ನಾನು ನಿಮಗೆ ವಿಶೇಷವಾಗಿ ಈ ಮಾತನ್ನ 6 ವರ್ಷದ ಹಿಂದೆ ಹೇಳಿದ್ದೆ. 2019ನಲ್ಲಿ ಯಾವಾಗ ನಾನು ಮೊದಲನೇ ಸಲ ಸೋತೆ, ನನ್ನ ಜೀವನದಲ್ಲೇ ಸೋಲು ಕಂಡಿದ್ದು ಅದು ಒಂದೇ ಎಲೆಕ್ಷನ್. ನಾನು ಸುಮಾರು 12 ಎಲೆಕ್ಷನ್ ಗೆದ್ದಿದ್ದೇನೆ, ಆದರೆ ಒಂದೇ ಒಂದು ಎಲೆಕ್ಷನ್ನ ಸೋತಿದ್ದು 2019ನಲ್ಲಿ. 2019ನಲ್ಲಿ ಇದೇ ರೀತಿಯಾಗಿ ಮಾಡಿದ್ರು. ಆವಾಗ ನಮಗೆ ಗೊತ್ತಾಗಲಿಲ್ಲ. ಯಾಕಂದ್ರೆ ಆವಾಗಲೂ ಕೂಡ ಪ್ರತಿಯೊಂದು ನನ್ನ ಬಲ್ಲಿ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ 20,000 20,000 20,000 ಈ ರೀತಿಯಾಗಿ ಸುಮಾರು 5 ಮತಕ್ಷೇತ್ರಗಳಲ್ಲಿ ಅವರು ಬೋಗಸ್ ವೋಟಿಂಗ್ ಮಾಡಿ ನಮಗೆ ಸೋಲಿಸ್ತಕ್ಕಂಥ ಪ್ರಯತ್ನ ಮಾಡಿ ಟಾರ್ಗೆಟ್ ಮಾಡಿ ಈಗ ಎಲ್ಲ ಕೆಲಸ ಮಾಡಿ. ಆದರೆ ಈಗ ಬಯಲಿಗೆ ಬಂದಿದೆ. ಯಾಕಂದರೆ ಅತ್ಯಂತ ಸೂಕ್ಷ್ಮವಾಗಿ ರಾಹುಲ್ ಗಾಂಧಿಯವರು ಮತ್ತು ಕಾಂಗ್ರೆಸ್ ಪಕ್ಷದವರು ಇವತ್ತು ಅವರು ಮಾಡದಂಥ ಏನು ತಪ್ಪುಗಳನ್ನಿವೆ ಅದು ಹೊರಗಡೆ ತಂದಿದ್ದಾರೆ. ಇವತ್ತೇನು ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಇವತ್ತು ಆರೋಪ ಮಾಡ್ತಾ ಇದ್ದಾರೆ, ಮತದಾರಗಳು ಇವತ್ತು ಮತದಾರಗಳು ಇಲ್ಲಿವರೆಗೆ ಮತವನ್ನು ಮಾಡ್ಕೊಂಡು ಬಂದಿದ್ದು ಡೂಪ್ಲಿಕೇಟ್ ಮಾಡಿದ್ದಾರೆ. ಕುತಂತ್ರದಿಂದ ಇವತ್ತು BJP ಸರ್ಕಾರ ಅಧಿಕಾರಿಗೆ ಬಂದಿದೆ ಅಂತೇಳಿ ಅವರು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ಥರ ಮಾದರಿಯಲ್ಲಿ ಇವತ್ತು ಅನ್ಯಾಯ ಆಗಿದೆ ಅಂತೇಳಿ ಏನು ಹೇಳ್ತಾ ಇದ್ದಾರೆ. ಮತ್ತು AICC ಅಧ್ಯಕ್ಷರು ಕೂಡ ಗಂಭೀರವಾಗಿ 2019 ಚುನಾವಣೆಯಲ್ಲಿ ನನಗೂ ಕೂಡ ಇದೇ ಥರ ಅನ್ಯಾಯದಿಂದ ಸೋಲಿಸಿದ್ದಾರೆ ಅಂತೇಳಿ ಇವತ್ತೇನು ಅವರು ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೀನಿ. ಇದೆಲ್ಲ ವಿಚಾರಗಳು ನಿಜ ಆದರೆ ನಾವು ಕೂಡ ಇವತ್ತು ನಿಜ ಅಂತೇಳಿ ಭಾವಿಸಿದ್ರೆ ಮರು ಚುನಾವಣೆ ಮಾಡಿ ಅಂತೇಳಿ ನಾವು ಮಾಡೋಕ್ಕೆ ಆದೇಶ ಕೊಡ್ತೀವಿ. ಯಾಕಂದರೆ ಮತ್ತು ಈ ಚುನಾವಣೆಯಲ್ಲೂ ಕೂಡ ಅವರು ಸೋಲ್ಬೇಕಾಗಿತ್ತು. ಇವತ್ತು ಅವರು ಹಳೆಯವರು ಇವತ್ತು ರಾಧಾಕೃಷ್ಣ ಅವರು 2.5 ವರ್ಷದಿಂದ ನಾವು ಕಲಬುರಗಿಯಲ್ಲಿ ಬರೀ ಕೇವಲ ಯಾವುದ್ಯಾವುದೋ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ, ಯಾವುದೇ ಸಮಸ್ಯೆಗಳಲ್ಲಿ ಅವರು ಪಾಲ್ಗೊಳ್ತಾ ಇಲ್ಲ. ಜನರ ಮಧ್ಯೆ ಅವರು ಯಾವುದೇ ಒಂದು ಮತಕ್ಷೇತ್ರದಲ್ಲಿ ಕೂಡ ಕಾಣ್ತಾ ಇಲ್ಲ. ನಾನು ಮುಂಚೆನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೀನಿ, ಎಲ್ಲಿ MP ಅವರು ಕಾಣೆಯಾಗಿದ್ದಾರೆ ಅಂತೇಳಿ ಕೂಡ ನಾನು ಹೇಳಿದ್ದು ತಮ್ಮ ಗಮನದಲ್ಲಿದೆ ಅಂತ ಅನ್ಕೋತೀನಿ. ಇವತ್ತು ಅನೇಕ ವಿಚಾರಗಳ ಬಗ್ಗೆ ಮಾತಾಡಬೇಕಾದ್ರೆ ತಮ್ಮ ಜಿಲ್ಲೆಯಲ್ಲಿ ಇವತ್ತು ಏನಾಗ್ತಾ ಇದೆ ಎಂಬುದು ಅರಿವಿರಬೇಕಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಮಂತ್ರಿಗಳಿಗೆ ಮತ್ತು ವಿಶೇಷವಾಗಿ ಅವ್ರ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ಇವತ್ತು AICC ಅವರ ಅಧ್ಯಕ್ಷರು ಈ ಒಂದು ಮಾತು ಕೊಡ್ತಾರಂದರೆ ಚುನಾವಣೆಯಲ್ಲಿ ಈ ಥರ ಆಗದೇ ಆದರೆ ಯಾಕೆ ನೀವು ಆಧಾರ್ ಲಿಂಕನ್ನು ಸಂಪೂರ್ಣವಾಗಿ ಮಾಡಲು ಒತ್ತಾಯ ಮಾಡ್ತಾ ಇಲ್ಲ ಸರ್ಕಾರಕ್ಕೆ? ಆಧಾರ್ ಅಟ್ಯಾಚ್ಮೆಂಟ್ ಮಾಡಿದ್ರೆ ಖಂಡಿತವಾಗಿ ಸತ್ಯಾಂಶ ಹೊರಗೆ ಬೀಳುತ್ತೆ. ಮೊನ್ನೆ ಮತ್ತು ಕಲಬುರಗಿ ಚುನಾವಣೆ MP ಚುನಾವಣೆ ಈಗಾದರೂ ನಾರ್ತ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇವತ್ತು ಹೇಳ್ತಾ ಇದ್ದಾರೆ 53,000 ಮತಗಳ ಅಂತರದಿಂದ ಅಲ್ಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗೆ ಅಲ್ಲಿ ಮತವನ್ನು ಬೀಳ್ತಾವಂದರೆ ಕಳೆದ ಚುನಾವಣೆ ಕಂಪೇರ್ ಮಾಡಿದ್ರೆ 5,000 to 10,000 ಮತಗಳನ್ನು ಹೆಚ್ಚಳ ಮತದಾನವನ್ನು ಆಗಿದೆ. ಯಾಕೆ ಹೆಚ್ಚಾಯಿತು? MLA ಚುನಾವಣೆಯಲ್ಲೂ ಕೂಡ ಅದೇ ಮತದಾನ ಬೀಳಬೇಕಾಗಿತ್ತಲ್ಲ. ಅಲ್ಲಾದರೂ ಕೂಡ ತಮ್ಮ ಮೈನಾರಿಟಿ ಅಭ್ಯರ್ಥಿನೇ ಕೂಡ ಜಯ ಗಳಿಸಿದ್ದಾರೆ. ಅಲ್ಲಿ ಸುಮಾರು 5-6 ಸಾವಿರ ಮತಗಳಿಂದ ಅಲ್ಲಿ BJP ಅಭ್ಯರ್ಥಿ ಸೋಲ್ತಾನೆ. ಅಲ್ಲಿ ಮತಗಳು ಇನ್ನೂ ಹೆಚ್ಚಿನ ರೂಪದಲ್ಲಿ ಬರಬೇಕಾಗಿತ್ತು. ಆ ಚುನಾವಣೆ ನಡೆದು ಕೇವಲ ಒಂದೇ ವರ್ಷದಲ್ಲಿ MP ಚುನಾವಣೆ ಆಗುತ್ತೆ. MP ಚುನಾವಣೆಯಲ್ಲಿ 10,000 ಸಮೀಪಕ್ಕೆ ಹೆಚ್ಚಳ ಆಗ್ತದೆ ಮತದಾನ. ಅಂದರೆ ಅಲ್ಲಿ ಯಾಕೆ ಇದೇ ಥರ ನೀವೇನು ಸ್ಟೇಟ್ಮೆಂಟ್ ಹೇಳಿದಿರಿ ಇವತ್ತು ರಾಹುಲ್ ಗಾಂಧಿಯವರೇ, ಇವತ್ತು ಅದೇ ನಿಮಗೂ ಕೂಡ ಈ ನಮ್ಮ ಜಿಲ್ಲೆಯದೇ ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀರಿ. ಅಲ್ಲೂ ಕೂಡ ಇವತ್ತು 5-10 ಸಾವಿರ ಯಾಕೆ ವ್ಯತ್ಯಾಸ ಆಯ್ತು ಇದಕ್ಕೆ ಉತ್ತರ ಕೊಡಿ. ನೀವೇ ಕೊಡಿ. ನಿಮ್ಮ ಅಭ್ಯರ್ಥಿ ಇವತ್ತು ಗೆದ್ದಿದ್ದಾರೆ, 5,000-10,000 ಮತಗಳನ್ನು ಇವತ್ತು ಹೆಚ್ಚಳ ಆಗ್ತದ ಆ ಒಂದು ನಾರ್ತ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಅಂದರೆ
ತಾವು ಇವತ್ತು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. MP ಚುನಾವಣೆ ಉಲ್ಟಾ ಕಡಿಮೆ ಆಗುತ್ತೆ, MLA ಚುನಾವಣೆ ಜಾಸ್ತಿ ಆಗಿದ್ದು ನಾವು ನೋಡಿದ್ವಿ. MP ಚುನಾವಣೆ ಹೆಚ್ಚಾಗಿದೆ ಅಂದರೆ ಅಲ್ಲಿ ಯಾಕೆ ಇದೇ ಥರ ಕಾಳ ವೋಟಿಂಗ್ ಆಗಿರಬಾರ್ದು? ಅಷ್ಟೇ ಸಂಶಯ ಇದ್ದರೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬರಲಿ, ಎದುರಿಸಲಿ. ಸುಮ್ಮನೆ ಇವೆಲ್ಲ ಕಣ್ಣಿಗೆ ಇವತ್ತು ಒಂದು ತೋರಿಸೋದೊಂಥರ ಆಗಬಾರ್ದು. ಅದಕ್ಕೆ ತಮ್ಮದೇನು ಕಾಣ್ತಾ ಇಲ್ಲ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸಂಯುಕ್ತ ಕರ್ನಾಟಕ ಪೇಪರ್ದಲ್ಲಿ ಓದಿದ್ದೀನಿ ನಾನು, 185 ಕೊಲೆ ಪ್ರಕರಣಗಳು 2.5 ವರ್ಷದಲ್ಲಾಗಿದೆ. 88 ದರೋಡ ಇವತ್ತು ಆಗಿದೆ. ಇವತ್ತು ಇವತ್ತು ಇಷ್ಟಿಷ್ಟು ಕೇಸುಗಳು, ಇವತ್ತು ಅತ್ಯಾಚಾರನೂ ಕೂಡ ಇವತ್ತು ಅನೇಕ ಭಾಳ ಹೆಚ್ಚಿನ ರೂಪದಲ್ಲಿ ಇವತ್ತು ನಾನು ಪೇಪರ್ ಮಾಧ್ಯಮದ ಮೂಲಕ ನಾನು ನೋಡಿದ್ದೀನಿ. 82 ದರೋಡ, 513 ಅತ್ಯಾಚಾರ ಪ್ರಕರಣಗಳನ್ನು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಸಂಯುಕ್ತ ಕರ್ನಾಟಕ ಪೇಪರಲ್ಲಿ ಓದಿದ್ದೀನಿ ನಾನು. ಇದು ಅಂಕಿಅಂಶಗಳ ಜೊತೆ ನಮಗೆ ಸಿಕ್ಕಿದೆ. ಇದಕ್ಕೆ ಮೊದಲು ಉತ್ತರ ಕೊಡಿ. ನಿಮ್ಮ ಆಡಳಿತ ಏನು ಮಾಡ್ತಾ ಇದ್ರು ಅಂತೇಳಿ ಮೊದಲು ಜನರಿಗೆ ಇದ್ರ ಬಗ್ಗೆ ತಾವು ಮಾತಾಡ್ಬೇಕಂತ ನಾನು ಹೇಳ್ತೀನಿ. ಹಿಂದೆ ನಾನು ಪ್ರೆಸ್ ಮೀಟ್ ಮಾಡುವಾಗ ಹೇಳಿದ್ದೆ, ರಸಗೊಬ್ಬರದ ಕೊರತೆ ಇವತ್ತು ಯಾವ ಮಟ್ಟಿಗೆ ಹೋಗಿದೆ ಅಂದರೆ, ಕೇರಳಾಗ ಇವರು ಸಪ್ಲೈ ಮಾಡ್ತಾರೆ, ಅಲ್ಲಿ ಶಬಾಶ್ಗಿರಿ ತೋತಾರೆ, ಯಾಕೆ ಅಲಯನ್ಸ್ ಇದೀವಿ ಪಾರ್ಟ್ನರ್ ಅಂತೇಳಿ ಕೇರಳಾಗ ಸಪ್ಲೈ ಮಾಡೋಕ್ಕೆ ಇವರಿಗೆ ರಸಗೊಬ್ಬರ ಇದೆ. ನಮ್ಮ ಜಿಲ್ಲೆಯಲ್ಲಿ ಇವತ್ತು ರಸಗೊಬ್ಬರ ಸಿಗ್ತಲ್ಲ, ನಮ್ಮ ರಾಜ್ಯಕ್ಕೆ ಇವತ್ತು ರಸಗೊಬ್ಬರದ ಕೊರತೆ ಇದೆ. ಇದಕ್ಕೇನು ಉತ್ತರ ಹೇಳ್ತೀರಿ? ಇದ್ರ ಬಗ್ಗೆ ತಾವು ಸಮಾವೇಶ ಮಾಡಿ, ಇದ್ರ ಬಗ್ಗೆ ವಿವರಣೆ ಕೊಡಿ. ಅದು ಬಿಟ್ಟು ಮತದಾರನ ಹೆಚ್ಚಳಾಗಿದೆ ಅಂತ ಸುಮ್ಮನೆ ಜನರಿಗೆ ಇದು ಒಂದು ಏನೋ ಯಾವುದಕ್ಕೂ ವಿಷಯಗಳು ಇಲ್ಲದಕ್ಕಾಗಿ ಇವತ್ತು ತಮ್ಮನ್ನು ತಾವು ಬಚಾಯಿಸಿಕೊಳ್ಳೋಗೋಸ್ಕರವಾಗಿ ಇಂಥ ಒಂದು ಸಮಾವೇಶಗಳನ್ನು ಬೆಂಗಳೂರಲ್ಲಿ ಸುಮ್ಮನೆ ಜನರದ ಹಣವನ್ನು, ಸರ್ಕಾರ ಹಣವನ್ನು ಇವತ್ತು ಇಂಥ ಒಂದು ಸಮಾವೇಶಗಳಿಗೆ ತಾವು ಹಾಳು ಮಾಡ್ತಾ ಇದ್ದೀರಿ. ತೆರಿಗೆ ಹಣ ಯಾವ ಥರ ಹಾಳು ಮಾಡ್ತಾ ಇದ್ದೀರಿ ಅಂತೇಳಿ